ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರದ ಬ್ಲಾಗ್. ಇವತ್ತು ಮುದ್ದು ಬರ್ಡೇಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಮೈಸೂರಿಗೆ. ನಾನು, ಹಸ್ಬೆಂಡು ಮತ್ತು ಅಮ್ಮ, ಮುದ್ದು ಎಲ್ಲ. ಏನೇನು ತೊಗೊಂಡೆ, ಏನೇನು ಮಾಡಿದೆ ಇವತ್ತಿನ ದಿನ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನೂ ಯಾರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನಾವು ಮನೆಯಿಂದ ಹೊರಟಿ ಬಸ್ ಸ್ಟಾಪ್ವರೆಗೂ ಆಟೋದಲ್ಲಿ ಹೋದೋ. ಅಲ್ಲಿಂದ ಮೈಸೂರಿಗೆ ಬಸ್ಸಲ್ಲೇ ಹೊರಟು ಮೈಸೂರಿಗೆ ಹೋಗಿ ತಲುಪಿದ ತಕ್ಷಣ ಆಟೋ ಕೇಳಿದ್ದೆ. 50-60 ಅಂತ ಹೇಳ್ತಾಯಿದ್ರು. ನಡ್ಕೊಂಡು ಹೊರಟಾಗ ಆರಾಮಾಗಿ ಅಂತ ನಾವು ಹೊರಟಿದ್ದು ಯುವರಾಜ ಸಿಲ್ಕ್ಗೆ. ಅಲ್ಲಿ ಹೋಗಿ ಫಸ್ಟು ಮುದ್ದು ಬಟ್ಟೆ ನೋಡ್ಬಿಡೋಣ, ಏನೇನಿದೆ, ಯಾವ ಥರ ಕಲೆಕ್ಷನ್ ತೊಗೊಳ್ಳೋದು ಏನು ಅಂತ ಅಂದ್ಬಿಟ್ಟು ಹೋಗಿ ಫಸ್ಟ್ ನೋಡಿದ್ದು ಫ್ರಾಕು. ಅವಳನ್ನ ಕೇಳಿದ್ರೆ ತೊಗೊಳ್ಳೋಣ ಅಂದರೆ ಬೇಡ ಅಂತ ಇದು ಮಾಡ್ತಾಯಿದ್ಲು. ಹಾಗೂ ಈಗ ಒಂದು ಸೆಲೆಕ್ಷನ್ ಮಾಡಿದ್ರು. ಅದು ಯಾವ್ದು ಮಾಡಿದ್ರು ಏನು ಅಂತ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಹೇಳ್ತೀನಿ. ಅದಾದಮೇಲೆ ಹರ್ಷಿಗೆ ಒಂದು ಡ್ರೆಸ್ ತೊಗೊಂಡು ಹಾಗೆ ನಾವು ಬಿಲ್ ಮಾಡಿಸ್ಕೊಂಡು ಹೊರಗಡೆ ಬಂದು, ಅಲ್ಲಿ ಕೂಪನ್ ಅಂತ ಕೊಡ್ತಾರೆ ಊಟದ್ದು. ಅವ್ರದ್ದೇ ಹೋಟೆಲಿದೆ, ಅವ್ರದ್ದೇ ಗಾಡಿನೂ ಸಹ ಇದೆ, ಅಲ್ಲಿವರೆಗೂ ಡ್ರಾಪ್ ಮಾಡ್ತಾರೆ. ಅಲ್ಲಿ ನಾನು, ಮುದ್ದು ಮತ್ತು ಹಸ್ಬೆಂಡು, ಅಮ್ಮ ಎಲ್ಲ ಹೋದೋ. ಏನು ಊಟ ಮೆನು ಇದೆ ನೋಡಿಬಿಟ್ಟು, ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ಬರೀ ಅನ್ನ ಸಾಂಬಾರು ಮಿನಿ ಊಟ ಅಂತಾರೆ ಅದನ್ನು ತೊಗೊಂಡು ಗೋಬಿ ತೊಗೊಂಡು ಚೆನ್ನಾಗಿತ್ತು. ಮೊಸರು, ಮುದ್ದುಗೋಸ್ಕರ ಒಂದು ಕಪ್ ಮೊಸರು ಸಹ ಕೊಟ್ಟರು. ಅವಳಿಗೂ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಹೊರಡಬೇಕಾದ್ರೆ ಆಚೆ ಒಂದು ಚೇರ್ ಇಟ್ಟಿದ್ರು, ದೊಡ್ಡದು ಸೋಫಾ ಥರ. ಅದ್ರ ಮೇಲೆ ಕುತ್ಕೊಂಡು ಬಾರಮ್ಮ ಅಂದರೆ ಬರ್ದೇ ಆಟ ಆಡ್ತಾಯಿದ್ಲು. ನಾವು ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ಕೊನೆಯವರೆಗೂ ನೋಡಿ ಗೈಸ್, ತೋರಿಸ್ತೀನಿ. ಅದಾದಮೇಲೆ ಬಸ್ ಸ್ಟಾಪ್ ಬಂದು ಅಲ್ಲಿ ಜೋಳ ಬೇಯಿಸಿದ್ರು. ಜೋಳ ತೊಗೊಂಡು ನಾವು ಮಳವಳ್ಳಿ ಬಸ್ ಹತ್ತು ಹೊರಟೋ ಮನೆಗೆ. ಹಾಗೆ ಮನೆಗೆ ಹೋಗ್ಬಿಟ್ಟು ಮುದ್ದದು ಸ್ವಲ್ಪ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಬಳೆ ಎಲ್ಲ ಇರಲಿಲ್ಲ, ತೊಗೊಂಡೋಗೋಣ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದು ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಬಟ್ಟೆ ಯಾವ್ದು ತೊಗೊಂಡಿದ್ದೀನಿ, ಮುದ್ದುಗೆ ಜ್ಯುವೆಲ್ಲರಿ ಯಾವ್ದು ತೊಗೊಂಡಿದ್ದೀನಿ ಎಲ್ಲನೂ ತೋರಿಸ್ತೀನಿ ಗೈಸ್ ನೋಡಿ. ಮುದ್ದುಗೆ ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ಇದೊಂದು ಡ್ರೆಸ್ ತೊಗೊಂಡೆ ಫಸ್ಟು. ಅದಾದಮೇಲೆ ಫ್ರಾಕ್ ತೊಗೊಂಡೆ, ಯೆಲ್ಲೋ ಕಲರ್ ಫ್ರಾಕು. ನೋಡಿ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಗೈಸ್. ಅವಳು ತುಂಬ ರಫ್ ಇದ್ದರೆ ಯೂಸ್ ಮಾಡಲ್ಲ ಡ್ರೆಸ್ಸು, ಅದಕ್ಕೋಸ್ಕರ ಸಾಫ್ಟಾಗಿತ್ತು ಸಿಂಪಲ್ಲಾಗಿ ಅಂದ್ಬಿಟ್ಟು ಯೆಲ್ಲೋ ಕಲರ್ ಫ್ರಾಕ್ ಒಂದು ತೊಗೊಂಡೆ. ಹಾಗೆ ಮಾರ್ನಿಂಗ್ ದೇವಸ್ಥಾನ ಏನಾರು ಹೋದರೆ ಇಲ್ಲಿ ಅಂದ್ಬಿಟ್ಟು ಒಂದು ಪ್ಯಾಂಟು ಮತ್ತು ಟೀ ಶರ್ಟು, ಅದ್ರ ಮೇಲೆ ಕೋಟ್ ಥರ ಬರುತ್ತೆ, ಅದನ್ನು ತೊಗೊಂಡು. ಮತ್ತು ಹರ್ಷಿಗೆ ಒಂದು ಜೊತೆ ಪ್ಯಾಂಟು ಶರ್ಟ್ ತೊಗೊಂಡು. ಹಾಗೆ ಒಡವೆ ಅಂಗಡೀಲಿ ಮುದ್ದುಗೆ 2 ಬಳೆ, ಅವಳ ಹಳೆ ಬಳೆ ಇತ್ತಲ್ಲ ಅದನ್ನ ಹಾಕಿ ಮುದ್ದುಗೆ 2 ಬಳೆ ತೊಗೊಂಡೆ. ಹರ್ಷಿತ್ಗೊಂದು ಬಳೆ ತೊಗೊಂಡೆ, ಸಿಂಗಲ್ ಬಳೆ. ಮತ್ತು ಮುದ್ದುಗೊಂದು ಕತ್ತಿಗೆ ಚೈನ್ ತೊಗೊಂಡೆ. ನೋಡಿ ಹೇಗಿದೆ, ಏನು ಚಿನ್ನ ಬೆಳ್ಳಿ ಅಂತೂ ಮಾತಾಡ್ಸೋಕ್ಕಾಗಲ್ಲ ಗೈಸ್, ಆ ಥರ ಇದೆ. ಆಗೋ ಇರಲಿ ಬಡವರು, ಹೇಗೋ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಅಂತ ಅವಳಿಗೊಂದು ನೆಕ್ ಚೈನ್ ತೊಗೊಂಡೆ. ಹಾಗೆ 2 ಬಳೆ ತೊಗೊಂಡು ಅವ್ನಿಗೊಂದು ಬಳೆ ತೊಗೊಂಡೆ. ಇಷ್ಟಾಯಿತು ಇವತ್ತಿನ ಶಾಪಿಂಗು. ಅದಾದಮೇಲೆ ಬಂದು ಅಡುಗೆನೂ ಮಾಡಿದೆ. ಹಾಗೆಯೇ ಎಲ್ಲ ಕೆಲಸ ಮುಗಿಸ್ಕೊಂಡು ಅನ್ನ ಸಾಂಬಾರು ಮಾಡಿ ಊಟ ಮಾಡಿಕೊಂಡು ನಾವು ಸಹ ಮಲ್ಕೊಂಡು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.